ನಮಸ್ಕಾರ ಸ್ನೇಹಿತರೆ. 11th August 2026ರ 10 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಮೊದಲನೇದಾಗಿ ಲೆಬನಾನ್ ಬಂದು ಡೆತ್ ಸೆಂಟೆನ್ಸ್ನ ಅಬಲಿಷ್ ಮಾಡಿದೆ, ಅಂದರೆ ಮರಣದಂಡನೆನ ಅಬಲಿಷ್ ಮಾಡಿದೆ. ಲಾಸ್ಟ್ ಎಕ್ಸಿಕ್ಯೂಟ್ ಮಾಡಿರೋದು 17 ಜನವರಿ 2004ನಲ್ಲಿ. ಈಗ ಡೆತ್ ಸೆಂಟೆನ್ಸ್ನ ಅಬಲಿಷ್ ಮಾಡಿದೆ. ಎರಡನೇದು ಸ್ಕೈರೂಟ್ ಏರೋಸ್ಪೇಸ್ ಮತ್ತು SEX-20 ಜೊತೆ ಪ್ರೀ ಲಾಂಚ್ ಅಗ್ರಿಮೆಂಟ್ ಮಾಡಿಕೊಂಡಿದೆ. ವಿಕ್ರಮ್ ಸಿರೀಸ್ ರಾಕೆಟ್ ಮೂಲಕ ಲಾಂಚಸ್ ಮಾಡೋದು. Q4 2027 ಸ್ಟಾರ್ಟ್ ಆಗುತ್ತೆ. ಮೂರನೇದು ನಾಸಾ ಮತ್ತು ಇಸ್ರೋ ಅಗ್ರಿಮೆಂಟ್. ನಾಸಾ ಇಸ್ರೋನ ಮೂನ್ ಬೇಸ್ ಪ್ರೋಗ್ರಾಮ್ನಲ್ಲಿ ಜಾಯಿನ್ ಆಗಲು ಇನ್ವಿಟೇಷನ್ ನೀಡಿದೆ. ಇಂಡಿಯಾ ಆರ್ಟೆಮಿಸ್ ಅಕಾರ್ಡ್ಸ್ಗೆ 2021 ಜೂನ್ 2023 ಸೈನ್ ಮಾಡಿದೆ. ಬಸರ್ ಅಲ್ ಅಸದ್ರನ್ನು ಸಿರಿಯಾದ ಫಾರ್ಮಾ ಪ್ರೆಸಿಡೆಂಟ್ ಬಸರ್ ಅಲ್ ಅಸದ್ರನ್ನು ಡೆತ್ ಸೆಂಟೆನ್ಸ್ನ ಇನ್ ಅಬ್ಸೆಂಟಿಯಾ ನೀಡಲಾಗಿದೆ. ನ್ಯೂ ಫಾರ್ಮ್ ಸ್ಪೇಸಿಸ್ ತಮಿಳುನಾಡು ಪೋಲಿಂಗ್ ಹಿಲ್ಸ್ನಲ್ಲಿ ಟೆರಿಸ್ ಮಧುಸೂದನಿ ಪತ್ತೆಯಾಗಿದೆ. ಅಸೆಸ್ಮೆಂಟ್ ಏನಂತಂದರೆ ಇದು ಕ್ರಿಟಿಕಲ್ ಎಂಡೇಂಜರ್. ಆರನೇದು ಚೈನಾ ರಾಕೆಟ್ ಫೇಲ್ಯೂರ್ ಆಗಿದೆ. ಲಾಂಗ್ ಮಾರ್ಚ್ 7A ಲಾಂಚ್ ಆದ ಸುಮಾರು 85 ಸೆಕೆಂಡ್ಸ್ ನಂತರ ಫೇಲ್ಯೂರ್ ಆಗಿದೆ. ಲಾಂಚ್ ಸೈಟ್ ಬಂದು ವ್ಯಾನ್ಚಾಂಗ್, ಹೈನಾನ್. ಇನ್ನು ಏಳನೇದು ನ್ಯೂ ಡ್ರ್ಯಾಗನ್ ಲಿಜರ್ಡು ಥೈಲ್ಯಾಂಡ್ನ ಮೇವಾಂಗ್ ನ್ಯಾಷನಲ್ ಪಾರ್ಕ್ನಲ್ಲಿ ಅಕಂತೋಸರ ಸೆರೆಕ್ಸ್ ಡಿಸ್ಕವರ್ ಆಗಿದೆ. ಎಂಟನೇದು ವಿನ್ಸ್ಪೇಸ್ ಮತ್ತು ಸ್ಪೇಸ್ ಎಕ್ಸ್. ವಿಯೆಟ್ನಾಂನ ವಿನ್ಸ್ಪೇಸ್ ತನ್ನ ಮೊದಲ ಸ್ಯಾಟಲೈಟನ್ನು 2027ರಲ್ಲಿ ಸ್ಪೇಸ್ ಎಕ್ಸ್ ಟ್ರಾನ್ಸ್ಪೋರ್ಟರ್ ಮಿಷನ್ ಮೂಲಕ ಲಾಂಚ್ ಮಾಡಲು ಡೀಲ್ ಮಾಡಿಕೊಂಡಿದೆ. ಇನ್ನು 9ನೇದು ಭಾರತ್ GI ಬಗ್ಗೆ MSME ಮತ್ತು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ DPIIT ಜಿಯೋಗ್ರಫಿಕಲ್ ಇಂಡಿಕೇಶನ್ ಪ್ರಾಡಕ್ಟ್ ಅನ್ನು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಮತ್ತು ಗವರ್ನಮೆಂಟ್ ಮಾರ್ಕೆಟ್ ಪ್ಲೇಸ್ನಲ್ಲಿ ಭಾರತ್ GI ಬ್ಯಾನರ್ ಅಡಿಯಲ್ಲಿ ಮಾರ್ಕೆಟ್ ಮಾಡಲು MOU ಮಾಡಿಕೊಂಡಿದೆ. ಇನ್ನು 10ನೇದು ನಬಾರ್ಡ್ ಕ್ಲೈಮೇಟ್ ಚಾಲೆಂಜ್. ಇದರಲ್ಲಿ ಸ್ಯಾಟ್ಶೂರ್ ಅನಾಲಿಟಿಕ್ಸ್ ಫಸ್ಟ್ ಪ್ರೈಸ್ನ ಗೆದ್ದುಕೊಂಡಿದೆ. ಫ್ರೇಮ್ವರ್ಕ್ ಬಂದು ಡೇಟಾ ಇನ್ ಕ್ಲೈಮೇಟ್ ರಿಸೈಲೆಂಟ್ ಅಗ್ರಿಕಲ್ಚರ್. ಲಾಸ್ಟ್ ಒನ್ ಗುಜರಾತ್ನ ನಲ್ ಸರೋವರ್ ಬರ್ಡ್ ಸ್ಯಾಂಕ್ಚುರಿನಲ್ಲಿ 2.94 crore ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟು ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಸಪೋರ್ಟಿಂದ ಮಾಡಲಾಗ್ತಿದೆ. ಇಲ್ಲಿಗೆ 11th August ಕರೆಂಟ್ ಅಫೇರ್ಸ್ ಮುಕ್ತಾಯವಾಗಿದೆ. ಥ್ಯಾಂಕ್ ಯು.